ಇವತ್ತು ಹಳ್ಳಿ ಜನರಿಂದ ಹಿಡಿದು ದಿಲ್ಲಿ ಜನರವರೆಗೂ ಡಿಜಿಟಲ್ ಬ್ಯಾಂಕಿಂಗ್ ಮೂಲಕವೇ ವ್ಯವಹಾರವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಮತ್ತು ಗ್ರಾಮೀಣ ಭಾಗದ ಉದ್ಯೋಗವನ್ನ ಹೆಚ್ಚಿಸುವ ಸಲುವಾಗಿ ಕರ್ನಾಟಕದಲ್ಲೇ ಇದೇ ಪ್ರಪ್ರಥಮ ಬಾರಿಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯಲ್ಲಿ ರೂರಲ್ ಪೇ ಕೇಂದ್ರ ಕಚೇರಿಯನ್ನ ನಟ ವಿಜಯ ರಾಘವೇಂದ್ರ ಅವರಿಂದ ಉದ್ಘಾಟಿಸಲಾಗಿದೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಡಿಜಿಟಲ್ ವ್ಯವಹಾರವನ್ನ ಹೆಚ್ಚಿಸಿಕೊಂಡು ಆದಾಯವನ್ನ ಹೆಚ್ಚಿಸಿಕೊಳ್ಳಲು ನಿಮ್ಮ ಗ್ರಾಮದಲ್ಲಿ ರೂರಲ್ ಪೇ ಗ್ರಾಹಕರ ಸೇವಾ ಕೇಂದ್ರ ಮತ್ತು ತಾಲೂಕು ಜಿಲ್ಲೆಗಳಲ್ಲಿ ರೂರಲ್ ಪೇ ಇ ಪೇಮೆಂಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಬ್ರಾಂಚ್ ಅನ್ನ ತೆರೆಯುವ ಮೂಲಕ ನಿಮ್ಮ ಊರಿಗೆ ನೀವೇ ರೂರಲ್ ಪೇ ಮಿನಿ ಬ್ಯಾಂಕ್ ಓಪನ್ ಮಾಡಲು ಸುವರ್ಣ ಅವಕಾಶವಿದೆ. ಹೀಗಾಗಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಹೆಸರಿಗೆ ರೂರಲ್ ಪೇ ಮಿನಿ ಬ್ಯಾಂಕಿಂಗ್ ಸೇವೆಯನ್ನ ನೀಡಲು 7676060950ಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದು ನೋಂದಾಯಿಸಿಕೊಳ್ಳಬಹುದಾಗಿದೆ. ಇನ್ನು ಈಗಾಗಲೇ ರೂರಲ್ ಪೇ ಕೇಂದ್ರ ಕಚೇರಿಯನ್ನ ನಟ ವಿಜಯ ರಾಘವೇಂದ್ರ ಅವರು ಉದ್ಘಾಟಿಸಿ ಮಾತನಾಡಿದ ಅವರು, ರೂರಲ್ ಪೇ ಮಿನಿ ಬ್ಯಾಂಕಿಂಗ್ ಸೇವೆಯನ್ನ ಗ್ರಾಮೀಣ ಭಾಗದಲ್ಲಿ ಉಪಯೋಗಿಸಿಕೊಂಡ್ರೆ ಇದರಿಂದ ನಿಮ್ಮ ಆದಾಯವನ್ನ ಹೆಚ್ಚಿಸಿಕೊಳ್ಳಬಹುದು, ಜೊತೆಗೆ ಉದ್ಯೋಗವನ್ನ ಸೃಷ್ಟಿಸಿಕೊಳ್ಳಬಹುದಾಗಿದೆ. ನಿಮ್ಮ ಊರಲ್ಲೂ ರೂರಲ್ ಪೇ ಮಿನಿ ಬ್ಯಾಂಕಿಂಗ್ ತೆರೆಯಲು ಹೊಸ ಸುವರ್ಣಾವಕಾಶ ಎನ್ನುತ್ತಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ರೂರಲ್ ಪೇ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ವಾಲೆಟ್ ಇದನ್ನ ಶುರು ಮಾಡಿದರೆ ನಮ್ಮ ಕೆಂಪೇಗೌಡ ಅವರು ಮತ್ತೆ ಅವರು ತಂಡದವರು. ಈ ಗ್ರಾಮೀಣ ಪ್ರದೇಶದಲ್ಲಿ ರೂರಲ್ ಪೇ ಮಿನಿ ಬ್ಯಾಂಕಿಂಗ್ ಅಂದ್ರೆ ಇದ್ರ ಮುಖಾಂತರ ಎಟಿಎಂ ವಿತ್ಡ್ರಾಯಲ್ ಆಗಿರ್ಬೋದು, ಆಧಾರ್ ಎಟಿಎಂ ಆಗಿರ್ಬೋದು, ಈ ಸಣ್ಣ ಪುಟ್ಟ ಬಿಲ್ಗಳ ಪೇಮೆಂಟ್ ಆಗಿರ್ಬೋದು, ಮತ್ತೆ ಇನ್ಶೂರೆನ್ಸ್ ಪಾಲಿಸಿಯ ಪೇಮೆಂಟ್, ಆಮೇಲೆ ಫಂಡ್ ಟ್ರಾನ್ಸ್ಫರ್, ಫಂಡ್ಸ್ ಡೆಪಾಸಿಟಿಂಗ್, ಇವೆಲ್ಲವೂ ಕೂಡ ಬಹಳ ಮಹತ್ತರವಾದಂತಹ ಅನುಕೂಲತೆಗಳು ಒಂದು ಈ ಗ್ರಾಮೀಣ ಪ್ರದೇಶಕ್ಕೆ ಬೇಕಾಗಿರುವಂತದ್ದು. ಇವತ್ತು ಧರ್ಮಪುರದಲ್ಲಿ ಇದು ಶುರುವಾಗ್ತಿರೋದು ಬಹಳ ಹೆಮ್ಮೆಯ ವಿಚಾರ. ಯಾಕಂದ್ರೆ ಬಹಳ ಒಳ್ಳೆಯ ವೇಗದಲ್ಲಿ ಪ್ರಗತಿನ ಕಾಣ್ತಾ ಇರುವಂತಹ ಈ ಪ್ರದೇಶಕ್ಕೆ ಇಲ್ಲಿಂದ ಒಂದು ರೂರಲ್ ಪೇ ಮಿನಿ ಬ್ಯಾಂಕಿಂಗ್ ಸಿಸ್ಟಮ್ ನ ಶುರು ಮಾಡಿದ್ದಾರೆ. ಅಂದ್ರೆ ಈ ರೂರಲ್ ಪೇ ಬ್ಯಾಂಕಿಂಗ್ ನ ಫ್ರಾಂಚೈಸಿ ತಗೋಬೇಕಾದ್ರೆ ಅದಕ್ಕೆ ಯಾವುದೇ ರೀತಿಯ ವಿದ್ಯಾರ್ಹತೆ ಅಂದ್ರೆ ಕ್ವಾಲಿಫಿಕೇಶನ್ ಬೇಕಾಗಿರೋದಿಲ್ಲ. ಇವರೇ ಆ ತಂಡಕ್ಕೆ ಎಲ್ಲ ರೀತಿಯ ತರಬೇತಿಯನ್ನ ಕೊಡ್ತಾರೆ, ಎಲ್ಲ ರೀತಿಯ ಪ್ರಿಪರೇಷನ್ ಅನ್ನ ಮಾಡ್ತಾರೆ. ಜೊತೆಗೆ 18ರಿಂದ ಹಿಡಿದು 60ನೇ ವಯಸ್ಸಿನವರೆಗೂ ಯಾರು ಬೇಕಾದ್ರೂ ಈ ಒಂದು ಕೆಲಸದಲ್ಲಿ ಭಾಗಿಯಾಗಬಹುದು. ಇದರಲ್ಲಿ ಫ್ರಾಂಚೈಸಿಯನ್ನು ತಗೊಂಡು ಜನರಿಗೆ ಆಗುವಂತಹ ಸೇವೆಗಳನ್ನ ಒದಗಿಸಬಹುದು. ಎಲ್ಲರಿಗೂ ಬಹಳ ಅಗತ್ಯವಾದಂತಹ ಒಂದು ಅಂಶ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿಂಗ್ ಅನ್ನೋದು, ಅದರಲ್ಲೂ ಡಿಜಿಟಲ್ ಬ್ಯಾಂಕಿಂಗ್, ಒಂದು ಡಿಜಿಟಲ್ ವಾಲೆಟ್, ಇದು ಎಲ್ಲರಿಗೂ ಬಹಳ ಅಗತ್ಯ ಇದೆ. ಇದು ಆಧಾರ್ನ ಮುಖಾಂತರನೇ ಇದರ ಒಂದು ಕೆಲಸವನ್ನ ನೀವು ಶುರು ಮಾಡ್ಕೋಬಹುದು. ಇದರಲ್ಲಿ ಎಲ್ಲ ರೀತಿಯ ಇನ್ವಾಲ್ವ್ಮೆಂಟ್ ಅನ್ನ ನಿಮ್ಮ ಫೈನಾನ್ಷಿಯಲ್ ಇನ್ವಾಲ್ವ್ಮೆಂಟ್ ಅನ್ನ ನೀಡಬಹುದು. ಜನರಿಗೆ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಏನಿದೆ, ಬಹಳ ಸುಲಭವಾಗಿ ನಿರ್ಧಾರಗಳನ್ನ ತಗೊಳ್ಳುವಂತದ್ದು, ತಮ್ಮ ಈ ಫೈನಾನ್ಷಿಯಲ್ ಕೆಲಸಗಳನ್ನ ಮಾಡುವಂತ ಇದಕ್ಕೆ ಬಹಳ ದೊಡ್ಡ ಸಪೋರ್ಟ್ ಆಗಿ ನಮ್ಮ ರೂರಲ್ ಪೇ ಆಪ್ ಮತ್ತೆ ಇದರ ಮಿನಿ ಬ್ಯಾಂಕಿಂಗ್ ಮತ್ತೆ ಡಿಜಿಟಲ್ ವಾಲೆಟ್ ಶುರುವಾಗಿದೆ. ಎಲ್ಲರೂ ಕೂಡ ಇವರಿಗೆ ಸಹಕಾರವನ್ನು ನೀಡಿ, ಎಲ್ಲರೂ ಕೂಡ ಇದರಲ್ಲಿ ಆದಷ್ಟು ಆಸಕ್ತಿಯಿಂದ, ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಂಡಾಗ ನಿಮ್ಮ ಪ್ರದೇಶದಲ್ಲಿ, ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಉತ್ತಮವಾದಂತಹ ಪ್ರಗತಿಯನ್ನು ಕಾಣಬಹುದು. ಇದು ಕರ್ನಾಟಕದಾದ್ಯಂತ ಇವಾಗ ಶುರು ಆದಾಗ ಇನ್ನು ದೇಶದಾದ್ಯಂತ ಇದು ಹಬ್ಬಬೇಕಾಗುತ್ತೆ. ನನ್ನ ಆರೈಕೆ ಇಷ್ಟೇ. ಕರ್ನಾಟಕದಾದ್ಯಂತ ಈಗ ಪ್ರಥಮ ಬಾರಿಗೆ ಪ್ರಾರಂಭ ಆಗಿರುವಂತದ್ದು, ಇನ್ನು ಮುಂದಕ್ಕೆ ದೇಶದಾದ್ಯಂತ, ನಂತರ ಭಗವಂತನ ಆಶೀರ್ವಾದದಿಂದ ಪ್ರಪಂಚದಾದ್ಯಂತ ಈ ಸೇವೆ ಎಲ್ಲರಿಗೂ ಸಲ್ಲಬೇಕು. ಎಲ್ಲರ ಪ್ರಗತಿಗೆ, ಎಲ್ಲರ ಒಂದು ಒಳ್ಳೆದಿಗೆ ಇದು ಕಾರಣ ಆಗಬೇಕು ಅಂತ ನಾನು ಪ್ರಾರ್ಥಿಸ್ತೀನಿ. ನಮ್ಮ ಕೆಂಪೇಗೌಡ ಮತ್ತು ಅವರ ತಂಡದವರಿಗೆ ಪೂರಕವಾದಂತಹ ಶುಭಾಶಯಗಳು ಹಾಗೆ ಅಭಿನಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.